ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಕಳೆದ ವರ್ಷದ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಈಗಾಗಲೇ ಪ್ರಿಪ್ರೇಟರಿ ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆಯ ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಮಾಡಿದ್ದೆ, ಅದನ್ನು ನೀವು ನೋಡಿರಬೇಕು. ಈಗ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡೋಣ. 2020 ಏಪ್ರಿಲ್ 3ನೇ ತಾರೀಕು ತಯಾರಾದಂಥ ಪ್ರಶ್ನೆ ಪತ್ರಿಕೆ ಇದು. ಇದರಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಕೊಟ್ಟಿರುವಂತೆ ಸೂಚನೆಗಳನ್ನು ಕೊಡಲಾಗಿದೆ, ಅದನ್ನು ನೀವು ನೋಡಬೇಕು. 38 ಕ್ವಶನ್ಸ್ ಇದ್ದಾವೆ. 15 ನಿಮಿಷದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಬರೆಯಲಿಕ್ಕೆ ತಯಾರಾಗಬೇಕು. निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಅಂದರೆ ಸಂಕೇತಾಕ್ಷರ ABC ಯಾವುದು ಅದನ್ನು ಕೂಡ ಬರೀಬೇಕು ಉತ್ತರದೊಂದಿಗೆ. ಕೇವಲ ಉತ್ತರ ಮಾತ್ರ ಬರೆದರೆ ನಿಮಗೆ ಅಂಕಗಳು ಸಿಗೋದಿಲ್ಲ, ಆದ ಕಾರಣ ಅದು ABC ಯಾವುದದೆ ಅದನ್ನು ಕೂಡ ಬರೆಯಿರಿ. ಇಲ್ಲಿ 8 ಪ್ರಶ್ನೆಗಳನ್ನು ನೀಡಲಾಗಿದೆ, ಪ್ರತಿಯೊಂದು 1 ಅಂಕ. ಲಿಫಾಫಾ ಶಬ್ದ ಕಾ ಬಹುವಚನ ರೂಪ ಹೈ. ಬಹುವಚನ ರೂಪ ಯಾವುದು ಲಿಫಾಫಾದಂತ ಕೇಳಿದರೆ ಕಾಗಜ, ಪಾಕಿಟ್, ಲಿಫಾಫೋ, ಲಿಫಾಫೆ ಯಾವುದಂತ ನೀವು ಬರೀಬೇಕು. ನಿಮ್ನಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ ಹೈ. ಎರಡನೇದು ಹಾತಿ, ಮೂರ್ನಿ, ಬೈಲ್, ಶೇರ್. ಇದರಲ್ಲಿ ಸ್ತ್ರೀಲಿಂಗ ರೂಪದ ಶಬ್ದ ಯಾವುದು ಅಂತ ನೀವು ಬರಿಬೇಕು. बेचना शब्द का विलोम रूप है. खरीदना, बेचना, लाना, बचाना. बेचना ಶಬ್ದದ ವಿಲೋಮ ಶಬ್ದ ರೂಪ ಅಂದರೆ ವಿರುದ್ಧಾರ್ಥಕ ಪದ ಯಾವುದು? ಬೇಚನಾದ ವಿರುದ್ಧಾರ್ಥಕ ಶಬ್ದ ಖರೀದ್ನ. ಇದೇ ರೀತಿ ನೀವು ಸರಿಯಾದ ಉತ್ತರಗಳನ್ನು ಬರೀಬೇಕು. ಲಗ್ನ ಶಬ್ದ का प्रथम प्रेरणार्थक क्रिया रूप है. लगन, लगवाना, लगाना, लग गया. ಯಾವುದನ್ನುವುದನ್ನು ನೀವು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಲಗ್ನಗೆ ಅದನ್ನು ನೀವು ಬರೆಯಬೇಕು. ಹಾಥಿ ಬಾಯಿ हम लोग मकान बनाना चाहते हैं. वाक्य में प्रयुक्त विराम चिन्ह है विस्मयादिबोधक, अल्प विराम, प्रश्नवाचक, ಕೋಷ್ಟಕ. ಯಾವ ವಿರಾಮ ಚಿಹ್ನೆ, ಯಾವ ಚಿಹ್ನೆಯನ್ನು ಸರಿಯಾದ ಬಳಸಬೇಕು, ಯಾವುದು ಸರಿಯಾದ ಚಿಹ್ನೆ ಅನ್ನೋದನ್ನು ನೀವು ಹೇಳಬೇಕು. ನಿಮ್ನಲಿಖಿತ ಮೇ ಸೆ ದ್ವಂದ್ವ ಸಮಾಸ ಹೈ. ರಾಜವಂಶ, ಜಲಪ್ರಪಾತ್, ದೋಪಹರ್, ದೇಶ, ವಿದೇಶ್. ಇದರಲ್ಲಿ ದ್ವಂದ್ವ ಸಮಾಸ ಯಾವುದನ್ನುವುದನ್ನು ನೀವು ಹೇಳಬೇಕು. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ರಾಮೇಶ್ವರ डैश हुआ. रिक्त स्थान में सही कारक होगा से, की, में, का. ಅದರಲ್ಲಿ ರಾಮೇಶ್ವರಂ ಅದರಲ್ಲಿ ಮುಂದೆ ನೀವು ಸೇ, ಕಿ, ಮೇ, ಕಾ ಇದರಲ್ಲಿ ಯಾವುದು ಸರಿಯಾಗಿ ಹೊಂದ್ತದೆ ಅದನ್ನು ನೀವು ಬರೀಬೇಕು. ಪರೋಪಕಾರಕ ಶಬ್ದ ಮೇ ಸಂಧಿ ಹೈ. ಗುಣ, ಯಣ್, ವ್ಯಂಜನ, ದೀರ್ಘ. ಯಾವ ಸಂಧಿ ಅನ್ನೋದನ್ನು ನೀವು ಬರೀಬೇಕು. निम्नलिखित प्रथम 2 शब्दों के सूचित संबंधों के अनुसार तीसरे शब्द का ಸಂಬಂಧಿತ ಶಬ್ದ ಲಿಖಿಯೆ. ಮೊದಲ 2 ಶಬ್ದಗಳನ್ನು ನೋಡಿ ಮೂರನೇ ಶಬ್ದಕ್ಕೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೀವು ಬರೀಬೇಕು. ಮೇಜರ್ ಕುಮಾರ್, ಕರ್ನಲ್ ಯಾರು ಅನ್ನೋದನ್ನು ಬರೀಬೇಕು. ರಮಾನಂದ ಶಾಸ್ತ್ರಿ ಪಕ್ಷಿ, ಲಕ್ಷ್ಮಣ ಶಾಸ್ತ್ರಿ ಅಬ್ದುಲ್ ಕಲಾಂ ಅವ್ರಿಗೆ ಯಾರಿದ್ರು? कश्मीरी सेब बेचने वाला बेईमान, रेवड़ी बेचने वाला, भोला भाला बालकृष्ण चुगलखोर. निम्नलिखित प्रश्नों के उत्तर एक एक पूर्ण वाक्य में लिखिए. ಇವು ಕೂಡ ನೋಡಿ 1 ಅಂಕದ ಪ್ರಶ್ನೆಗಳು. गाजर को खाने की मेज पर स्थान क्यों मिलने लगा है? आज मनुज का यान कहाँ जा रहा है? बसंत और प्रताप किसके घर में रहते थे? कवि भारत माता से क्या प्रार्थना करते हैं?
ನಾನು ಇದರಲ್ಲಿ ಬಹಳಷ್ಟು ಪದ್ಯಗಳನ್ನು ಗದ್ಯಗಳನ್ನು ಮಾಡಿದ್ದೇನೆ, ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ. ನೋಡಿದವರು ಪ್ಲೇಲಿಸ್ಟನ್ನು ತೆರೆದು ನೋಡಬಹುದು. निम्नलिखित प्रश्नों के उत्तर 2-3 पूर्ण वाक्यों में लिखिए. ನೋಡಿ, ಪ್ರತಿಯೊಂದು 2 ಅಂಕದ ಪ್ರಶ್ನೆ, ಒಟ್ಟು 8 ಪ್ರಶ್ನೆಗಳು, 16 अंक. आशियामा अब्दुल कलाम जी को खाने में क्या क्या देती थी? आयोजकों ने परसाई जी को निमंत्रण क्यों दिया? बिचेंद्री पाल के परिवार का परिचय दीजिए. यशोदा कृष्ण को कैसे शांत करती है? भैंस के पंजर से दोस्तों को कैसी जानकारी मिली? प्रकृति पर सर्वत्र है विजयी पुरुष आसीन. इस पंक्ति का आशय क्या है? सूर्य से पृथ्वी और शनि का अंतर बताइए. ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಅಥವಾ शनैचर का अर्थ क्या है? पाठ के अनुसार सत्य का स्वरूप कैसा है? अथवा देश के प्रति हमारे कर्तव्यों के बारे में लिखिए. निम्नलिखित प्रश्नों के उत्तर 3-4 वाक्यों में लिखिए. ಇಲ್ಲಿ ನೋಡಿ, 3 ಅಂಕದ ಪ್ರಶ್ನೆಗಳು, ಒಟ್ಟು 9 ಪ್ರಶ್ನೆಗಳು, 27 अंक. प्रताप राज किशोर जी के घर क्यों आया? वीडियो कॉन्फ्रेंस के बारे में आप क्या जानते हैं? रोबोनिल के कार्यों का विवरण दीजिए. मातृभूमि के प्राकृतिक सौंदर्य के बारे में लिखिए. कलेक्टर साहब ने बाल शक्ति की तारीफ कैसे की? कवि समय का सदुपयोग करने को क्यों कहते हैं? कन्नड़ भाषा तथा संस्कृति को कर्नाटक के साहित्यकारों की देन क्या है? निम्नलिखित दोहे का भावार्थ अपने शब्दों में लिखिए. ಇಲ್ಲಿ ಕೆಳಗೆ ದೋಹಾ ಕೊಟ್ಟಿದ್ದಾರೆ, ಅದರ ಭಾವಾರ್ಥವನ್ನು ನೀವು ಬರೆಯಿರಿ ಅಂತ. मुखिया मुख सो चाहिए, खान पान को एक, पालय पैसे पोसई सकल अंग, तुलसी सहित विवेक. गद्यांश का अनुवाद कन्नड़ या अंग्रेजी में कीजिए. ನೋಡಿ, ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ನೀವು ಅನುವಾದ ಮಾಡಿ ಬರೆಯಬೇಕು. शनिग्रह का सबसे बड़ा उपग्रह टाइटन है. ನೋಡಿ, ಟೈಟನ್ ಶನಿಗ್ರಹದ ಎಲ್ಲಕ್ಕಿಂತ ದೊಡ್ಡ ಉಪಗ್ರಹವಾಗಿದೆ. यह हमारे चंद्रमा से भी बड़ा है. ಇದು ನಮ್ಮ ಚಂದ್ರನಿಗಿಂತ ದೊಡ್ಡದು. इसका व्यास 5150 किलोमीटर है. ಇದರ ವ್ಯಾಸವು 5150 ಕಿಲೋಮೀಟರ್ಗಳಾಗಿವೆ. ನೋಡಿ, ಶನಿಗ್ರಹದ ಎಲ್ಲ ಉಪಗ್ರಹಗಳಲ್ಲಿ ಟೈಟನ್ ದೊಡ್ಡದು. यह हमारे चंद्रमा से भी बड़ा है. ಇದು ನಮ್ಮ ಚಂದ್ರಮನಿಗಿಂತ ದೊಡ್ಡದು. ಇದರ ವ್ಯಾಸ 5150 ಕಿಲೋಮೀಟರ್ಗಳಾಗಿವೆ. ಹೀಗೆ ಕನ್ನಡದಲ್ಲಿ ನೀವು ಅನುವಾದವನ್ನು ಬರೆಯಬಹುದು. निम्नलिखित प्रश्नों के उत्तर 5-6 वाक्यों में लिखिए. गिल्लू के अंतिम दिनों का वर्णन कीजिए. ಗಿಲ್ಲು ಪಾಠದಲ್ಲಿ ಅದರ ಅಂತಿಮ ದಿನಗಳು ಹೇಗಿದ್ದವು ಅನ್ನೋದನ್ನು ವರ್ಣನೆ ಮಾಡ್ರಿ ಎಂದಿದ್ದಾರೆ. ಗಿಲ್ಲು ಪಾಠವನ್ನು ಈಗಾಗಲೇ ನಾನು ಮಾಡಿದ್ದು, ಅದನ್ನು ಪ್ಲೇಲಿಸ್ಟ್ನಲ್ಲಿ ನೀವು ನೋಡಬಹುದು. ಗಿಲ್ಲು ಕೆ ಕ್ರಿಯಾಕಲಾಪಕ್ಕೆ ಬಾರೆ ಮೇ ಲಿಖಿಯೆ. ಅದರ ಕ್ರಿಯಾಕಲಾಪಗಳು ಯಾವ ರೀತಿ ಇದ್ವು ಅಂತ ಬರೆಯಿರಿ ಅಂತಾರೆ. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೆ. ಅಸಫಲತಾ ಭಾಗೋತುಂ. ಈ ಕವಿತೆಯ ಭಾಗವನ್ನು ಪೂರ್ಣ ಮಾಡ್ರಿ ಅಂತ ಬರೆದಿದ್ದಾರೆ. निम्नलिखित गद्यांश को ध्यानपूर्वक पढ़कर नीचे दिए गए
ಪ್ರಶ್ನೋं के उत्तर लिखिए. ಇಲ್ಲಿ ನೋಡಿ, ಒಂದು ಪ್ಯಾರಾ ಕೊಟ್ಟಿದ್ದಾರೆ, ಅದನ್ನು ನೀವು ಸರಿಯಾಗಿ ಓದಿಕೊಂಡು ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. 4ಕ್ಕೆ 4 ಒಂದೊಂದಕ್ಕೆ ಒಂದೊಂದೇ ಅಂಕಗಳು. नागा लोग खेती योग्य भूमि कैसे बना लेते हैं? नागा लोग खेतों में क्या क्या उगाते हैं? उपौंग किसे कहते हैं? नागाओं की कृषि पद्धति में क्या बदलाव हुए हैं? ಇದನ್ನು ಆ ಮೇಲಿನ ಪ್ಯಾರಾವನ್ನು ಓದಿ ನೀವು ತಿಳಿದುಕೊಂಡು ಇದನ್ನು ಬರೀಬೇಕು. ಹೀಗೆ ಯಾವುದೇ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಬರೆಯಬೇಕು. दिए गए संकेत बिंदुओं के आधार पर 12-15 12-15 वाक्यों में किसी एक विषय के बारे में निबंध लिखिए. ನೋಡಿ, ಎಸ್ಸೆ ರೈಟಿಂಗ್ ಕೊಟ್ಟಿದ್ದಾರೆ. ಬೇರೋಜ್ಗಾರಿ ಅಂದರೆ ನಿರುದ್ಯೋಗ ಸಮಸ್ಯೆ, ಪ್ರಸ್ತಾವನಾ, ಕಾರಣ, ನಿವಾರಣ, ಉಪಾಯ, ಉಪಸಂಹಾರ. ಆ ನಿರುದ್ಯೋಗವನ್ನು ಯಾವ ರೀತಿ ನಮ್ಮ ದೇಶದಲ್ಲಿ ನಿರುದ್ಯೋಗ ಇದೆ ಅನ್ನೋದನ್ನು ಬರೀಬೇಕು. ಆ ನಿರುದ್ಯೋಗಕ್ಕೆ ಕಾರಣಗಳೇನು ಅನ್ನೋದನ್ನು ಬರೀಬೇಕು. ಮತ್ತು ಅದಕ್ಕೆ ನೀವು ಯಾವ ನಿವಾರಣೆ ಅಥವಾ ಯಾವ ಉಪಾಯಗಳಿಂದ ನಿರುದ್ಯೋಗವನ್ನು ನಾವು ನಿವಾರಿಸಬಹುದು ಅನ್ನೋದನ್ನು ಬರೀಬೇಕು. ಉಪಸಂಹಾರ, ಈಗ ಟೋಟಲ್ ಆಗಿ ನಿರುದ್ಯೋಗ ಯಾವ ರೀತಿ ಇದೆ, ಅದರ ನಿವಾರಣೆ ಯಾವ ರೀತಿ ಆಗ್ತಾ ಇದೆ, ಮುಂದೆ ಏನು ಆಗ್ಬೋದು ಅನ್ನೋದರ ಬಗ್ಗೆ ಒಂದೆರಡು ನಿಮಗೆ ಅನಿಸಿದ ಮಹತ್ವದ ಸಾಲುಗಳನ್ನು ಬರೆದು ಉಪಸಂಹಾರವನ್ನು ಮಾಡಬೇಕು ನೀವು. ಸ್ವಚ್ಛ ಭಾರತ ಪ್ರಸ್ತಾವನಾ, ಸ್ವಚ್ಛತಾ ಕಾ ಮಹತ್ವ, ಸ್ವಚ್ಛ ಪರಿಸರ ಸೇ ಲಾಭ, ಸ್ವಚ್ಛತಾ ರಖನೆ ಕೆ ಉಪಾಯ. ಈಗ ನೋಡಿ, ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಸ್ವಚ್ಛ ಭಾರತ ಈ ಅಭಿಯಾನ ಮಾತ್ರ ತುಂಬ ಚುರುಕುಗೊಂಡಿದೆ. ಆದ್ದರಿಂದ ಸ್ವಚ್ಛ ಭಾರತದ ಪ್ರಸ್ತಾವನೆ, ಸ್ವಚ್ಛತಾ ಕಾ ಮಹತ್ವ, ಅದರ ಮಹತ್ವ ಮತ್ತು ಪರಿಸರದಿಂದ ಅದರ ಲಾಭ ಮತ್ತು ಸ್ವಚ್ಛತೆಯನ್ನು ಯಾವ ರೀತಿ ನಾವು ಕಾಪಾಡ್ಕೋಬೋದು ಅನ್ನುವುದರ ಬಗ್ಗೆ ನಿಮ್ಮ ಉಪಾಯಗಳನ್ನು ಬರೆದು, ಒಟ್ಟಿನಲ್ಲಿ ಈಗ ಏನು ಅನ್ನಿಸ್ತಾ ಇದೆ ನಿಮಗೆ ಸ್ವಚ್ಛ ಭಾರತ ಇದರ ಬಗ್ಗೆ ಅನ್ನೋದನ್ನು ಉಪಸಂಹಾರದಲ್ಲಿ ನೀವು ಬರೆಯಬಹುದು. ಇನ್ನು ಜನಸಂಖ್ಯಾಕಿ ಸಮಸ್ಯೆ, ಜನಸಂಖ್ಯೆಯ ಸಮಸ್ಯೆ, ಹೆಚ್ಚುತ್ತಿರುವಂಥ ಜನಸಂಖ್ಯೆ ಸಮಸ್ಯೆ, ಇದನ್ನು ಕೂಡ ಪ್ರಸ್ತಾವನೆಯಲ್ಲಿ ಬರೆದು ಜನಸಂಖ್ಯಾ ವೃದ್ಧಿಗೆ ಕಾರಣ ಅವ್ರ ಪರಿಣಾಮ, ಜನಸಂಖ್ಯಾ ವೃದ್ಧಿಯಿಂದ ಆಗ್ತಾ ಇರುವಂಥ ಅದಕ್ಕೆ ಏನು ಕಾರಣ ಮತ್ತು ಅದರಿಂದ ಆಗುವಂತಹ ಪರಿಣಾಮಗಳು, ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಾಯ, ಅದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನೋದನ್ನು ಮತ್ತು ಒಟ್ಟಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಉಪಸಂಹಾರದಲ್ಲಿ ಬರೆಯಬೇಕು. ಇಲ್ಲಿ ನೋಡಿ, 4 ಪಾಯಿಂಟ್ ಕೊಟ್ಟಿರ್ತಾರೆ, ಒಂದೊಂದು ಪಾಯಿಂಟಿಗೂ ಒಂದೊಂದು ಅಂಕ. ನೀವು ಯಾವ ರೀತಿ ಅದನ್ನು ಮಂಡನೆ ಮಾಡಿದ್ದೀರಿ ವಿಷಯವನ್ನು ಅನ್ನೋದರ ಮೇಲೆ ಆ ಒಂದೊಂದು ಅಂಕಗಳು ಸಿಗ್ತವೆ. ಒಟ್ಟು 4 ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ನೋಡಿ, ಪತ್ರಲೇಖನ ಕೊನೆಯ ಪ್ರಶ್ನೆ. ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ. कोई सकारण बताते हुए 4 दिन की छुट्टी के लिए अपनी पाठशाला के प्रधान अध्यापका जी को एक पत्र लिखिए. ಪ್ರಧಾನ ಅಧ್ಯಾಪಕರಿಗೆ ನೀವು ಒಂದು ಪತ್ರವನ್ನು ಬರೆಯಿರಿ ಅಂತ. 4 ದಿನ ನಿಮಗೆ ರಜೆ ಬೇಕು, ಯಾಕೆ ರಜೆ ಬೇಕು ಅನ್ನೋದನ್ನು ಕಾರಣವನ್ನು ತಿಳಿಸಿ ನೀವು ಪತ್ರ ಬರೆಯಿರಿ. ಅಥವಾ जीवन में पढ़ाई के महत्व को बताते हुए अपने छोटे भाई को एक पत्र लिखिए. ಜೀವನದಲ್ಲಿ ಓದಿನ ಮಹತ್ವ ಏನು ಅನ್ನುವುದನ್ನು ತಿಳಿಸಿ ನಿಮ್ಮ ಸಣ್ಣ ತಮ್ಮನಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 5 ಅಂಕಗಳು. ಆ ಪತ್ರದ ಏನು ಪಾಯಿಂಟ್ಸ್ಗಳಿರ್ತಾವಲ್ಲ, ಪ್ರಾರಂಭ ಹೇಗೆ ಮಾಡ್ತೀರಿ, ಪತ್ರದ ವಿಷಯ ಹೇಗಿರ್ತದೆ, ಕೊನೆ ಹೇಗಿರ್ತದೆ, ಸಂಬೋಧನೆ ಹೇಗಿರ್ತದೆ, ಅದನ್ನೆಲ್ಲ ನೋಡಿಕೊಂಡು ಅಂಕಗಳನ್ನು ನೀಡಲಾಗ್ತದೆ. ಇಲ್ಲಿಗೆ ಈ ಹಿಂದಿ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಯಿತು. ಮತ್ತೆ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಮತ್ತು ಪದ್ಯ ಗದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.